ನಿಮ್ಮ ಭಾವನೆಗಳಿಗೆ ನೋವನ್ನುಂಟು ಮಾಡುವ ಉದ್ದೇಶ ನನ್ನದಲ್ಲ, ಅಥವಾ ನಿಮ್ಮ ಭಾವನೆಗಳಿಗೆ ನೋವನ್ನುಂಟು ಮಾಡುವ ಉದ್ದೇಶ ನನ್ನದಿರಲಿಲ್ಲ ಅಂತ ಹೇಳ್ತೀವಲ್ವ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಐ ಡಿಂಟ್ ಮೀನ್ ಟು ಹರ್ಟ್ ಯುವರ್ ಫೀಲಿಂಗ್ಸ್. ಐ ಡಿಂಟ್ ಮೀನ್ ಟು ಹರ್ಟ್ ಯುವರ್ ಫೀಲಿಂಗ್ಸ್. ನಾನು ಯೋಚಿಸುತ್ತಿದ್ದುದೇ ಅದಾಗಿದೆ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಥಿಂಕಿಂಗ್. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಥಿಂಕಿಂಗ್. ಅದು ಪರಿಸ್ಥಿತಿಯನ್ನು ಅವಲಂಬಿಸಿದೆ. ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಈಗ ವಾದ ಮಾಡುವ ಮನಸ್ಥಿತಿಯಲ್ಲಿ ನಾನು ಇಲ್ಲ. ಐ ಆಮ್ ನಾಟ್ ಇನ್ ದ ಮೂಡ್ ಟು ಆರ್ಗ್ಯೂ. ಐ ಆಮ್ ನಾಟ್ ಇನ್ ದ ಮೂಡ್ ಟು ಆರ್ಗ್ಯೂ. ನಿಮ್ಮನ್ನು ನೀವು ಕಡಿಮೆ ಅಂದಾಜು ಮಾಡಿಕೊಳ್ಳಬೇಡಿ. ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ಈ ದಿನಗಳಲ್ಲಿ ನನ್ನ ಮನಸ್ಸಿನಲ್ಲಿ ತುಂಬ ವಿಚಾರಗಳಿವೆ. ಐ ಹ್ಯಾವ್ ಅ ಲಾಟ್ ಆನ್ ಮೈ ಮೈಂಡ್ ದೀಸ್ ಡೇಸ್. ಐ ಹ್ಯಾವ್ ಅ ಲಾಟ್ ಆನ್ ಮೈ ಮೈಂಡ್ ದೀಸ್ ಡೇಸ್. ಅ ಲಾಟ್ ಆನ್ ಮೈ ಮೈಂಡ್ ಅನ್ನುವುದು ಇದೊಂದು ಫ್ರೇಸ್ ಆಗಿದೆ. ಇದಕ್ಕಿಂತ ಉತ್ತಮವಾದುದನ್ನು ನಾನು ಕೇಳಲು ಸಾಧ್ಯವಿರಲಿಲ್ಲ. ಐ ಕುಡಂಟ್ ಆಸ್ಕ್ ಫಾರ್ ಎನಿಥಿಂಗ್ ಬೆಟರ್. ಐ ಕುಡಂಟ್ ಆಸ್ಕ್ ಫಾರ್ ಎನಿಥಿಂಗ್ ಬೆಟರ್. ನಾನು ಸಕಾರಾತ್ಮಕವಾಗಿ ಇರಲು ಪ್ರಯತ್ನಿಸುತ್ತಿದ್ದೇನೆ. ಐ ಆಮ್ ಟ್ರೈಯಿಂಗ್ ಟು ಸ್ಟೇ ಪಾಸಿಟಿವ್. ಐ ಆಮ್ ಟ್ರೈಯಿಂಗ್ ಟು ಸ್ಟೇ ಪಾಸಿಟಿವ್. ಎಲ್ಲವೂ ಯಾವಾಗಲೂ ಯೋಜನೆಯಂತೆ ನಡೆಯುವುದಿಲ್ಲ. ಥಿಂಗ್ಸ್ ಡೋಂಟ್ ಆಲ್ವೇಸ್ ಗೋ ಆ್ಯಸ್ ಪ್ಲ್ಯಾನ್ಡ್. ಥಿಂಗ್ಸ್ ಡೋಂಟ್ ಆಲ್ವೇಸ್ ಗೋ ಆ್ಯಸ್ ಪ್ಲ್ಯಾನ್ಡ್. ಅದರ ಬಗ್ಗೆ ನನಗೆ ಮಿಶ್ರ ಭಾವನೆಗಳಿವೆ. ಅದರ ಬಗ್ಗೆ ನನಗೆ ಮಿಶ್ರ ಭಾವನೆಗಳಿವೆ ಅಂದರೆ ಮಿಕ್ಸ್ ಫೀಲಿಂಗ್ಸ್ಗಳಿವೆ ಅಂತ ಅರ್ಥ ಕೊಡುತ್ತೆ. ಸೊ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಐ ಹ್ಯಾವ್ ಮಿಕ್ಸ್ಡ್ ಫೀಲಿಂಗ್ಸ್ ಅಬೌಟ್ ಇಟ್. ಐ ಹ್ಯಾವ್ ಮಿಕ್ಸ್ಡ್ ಫೀಲಿಂಗ್ಸ್ ಅಬೌಟ್ ಇಟ್. ನಿಮ್ಮ ಮಾತಿನ ಮಧ್ಯ ಅಡ್ಡಿಪಡಿಸಲು ನಾನು ಬಯಸುವುದಿಲ್ಲ. ಐ ಡೋಂಟ್ ವಾಂಟ್ ಟು ಇಂಟರಪ್ಟ್ ಯು. ಐ ಡೋಂಟ್ ವಾಂಟ್ ಟು ಇಂಟರಪ್ಟ್ ಯು ಅಂತ ಅಂದರೆ ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡಲು ಇಷ್ಟಪಡುವುದಿಲ್ಲ ಅಂತ ಅರ್ಥ ಕೊಡುತ್ತೆ. ದಯವಿಟ್ಟು ನನಗೆ ಮಾಹಿತಿ ನೀಡುತ್ತೀರಿ. ಪ್ಲೀಸ್ ಕೀಪ್ ಮಿ ಇನ್ಫಾರ್ಮ್ಡ್. ಪ್ಲೀಸ್ ಕೀಪ್ ಮಿ ಇನ್ಫಾರ್ಮ್ಡ್. ನಾನು ಗಮನ ಕೊಡುತ್ತಿರಲಿಲ್ಲ. ಐ ವಾಸಂಟ್ ಪೇಯಿಂಗ್ ಅಟೆನ್ಷನ್. ಐ ವಾಸಂಟ್ ಪೇಯಿಂಗ್ ಅಟೆನ್ಷನ್. ಅದು ತುಂಬ ಒಳ್ಳೆಯ ಆಲೋಚನೆಯಂತೆ ಕಾಣುತ್ತದೆ. ದಟ್ ಸೌಂಡ್ಸ್ ಲೈಕ್ ಅ ಗ್ರೇಟ್ ಐಡಿಯಾ. ದ್ಯಾಟ್ ಸೌಂಡ್ಸ್ ಲೈಕ್ ಅ ಗ್ರೇಟ್ ಐಡಿಯಾ. ನನ್ನ ಸಮಯ ಮುಗಿಯುತ್ತಿದೆ. ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್. ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್. ಅದರಲ್ಲಿ ನನಗೆ ಯಾವುದೇ ಸಮಸ್ಯೆ ಕಾಣುತ್ತಿಲ್ಲ. ಐ ಡೋಂಟ್ ಸಿ ಎನಿ ಪ್ರಾಬ್ಲಮ್ ವಿತ್ ದ್ಯಾಟ್. ಐ ಡೋಂಟ್ ಸಿ ಎನಿ ಪ್ರಾಬ್ಲಮ್ ವಿತ್ ದ್ಯಾಟ್. ಇನ್ನು ಸಮಯ ವ್ಯರ್ಥ ಮಾಡುವುದು ಬೇಡ. ಲೆಟ್ಸ್ ನಾಟ್ ವೇಸ್ಟ್ ಎನಿ ಮೋರ್ ಟೈಮ್. ಲೆಟ್ಸ್ ನಾಟ್ ವೇಸ್ಟ್ ಎನಿ ಮೋರ್ ಟೈಮ್. ಎಲ್ಲವೂ ಚೆನ್ನಾಗಿ ನಡೆಯಲಿ ಎಂದು ನಾನು ಆಶಿಸುತ್ತೇನೆ. ಐ ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್. ಐ ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್. ನಾನು ನಿಮಗೆ ಕರೆ ಮಾಡಲು ಹೊರಟಿದ್ದೆ. ಐ ವಾಸ್ ಜಸ್ಟ್ ಅಬೌಟ್ ಟು ಕಾಲ್ ಯು. ಐ ವಾಸ್ ಜಸ್ಟ್ ಅಬೌಟ್ ಟು ಕಾಲ್ ಯು. ಅದನ್ನು ನಾನು ಸ್ವಂತ ನಿಭಾಯಿಸಬಹುದು. ಐ ಕ್ಯಾನ್ ಹ್ಯಾಂಡಲ್ ಇಟ್ ಮೈ ಸೆಲ್ಫ್. ಐ ಕ್ಯಾನ್ ಹ್ಯಾಂಡಲ್ ಇಟ್ ಮೈ ಸೆಲ್ಫ್. ನನ್ನ ತಪ್ಪುಗಳಿಂದ ಕಲಿಯಲು ನಾನು ಸಿದ್ಧನಿದ್ದೇನೆ. ಐ ಆಮ್ ವಿಲ್ಲಿಂಗ್ ಟು ಲರ್ನ್ ಫ್ರಮ್ ಮೈ ಮಿಸ್ಟೇಕ್ಸ್. ಐ ಆಮ್ ವಿಲ್ಲಿಂಗ್ ಟು ಲರ್ನ್ ಫ್ರಮ್ ಮೈ ಮಿಸ್ಟೇಕ್ಸ್. ಅನಗತ್ಯ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ. ಡೋಂಟ್ ಟೇಕ್ ಅನ್ನೆಸೆಸರಿ ರಿಸ್ಕ್ಸ್. ಡೋಂಟ್ ಟೇಕ್ ಅನ್ನೆಸೆಸರಿ ರಿಸ್ಕ್ಸ್. ನಾವು ಈ ವಿಷಯದ ಬಗ್ಗೆ ಮಾತನಾಡಿದ್ದು ನನಗೆ ಸಂತೋಷವಾಗಿದೆ. ಐ ಆಮ್ ಗ್ಲ್ಯಾಡ್ ವಿ ಟಾಕ್ಡ್ ಅಬೌಟ್ ದಿಸ್. ಐ ಆಮ್ ಗ್ಲ್ಯಾಡ್ ವಿ ಟಾಕ್ಡ್ ಅಬೌಟ್ ದಿಸ್. ಚಿಂತಿಸಬೇಕಾದ ಯಾವುದೂ ಇಲ್ಲ. ಇಲ್ಲಿ ಚಿಂತಿಸಬೇಕಾದ ವಿಷಯ ಯಾವುದೂ ಇಲ್ಲ. ಡೋಂಟ್ ವೆರಿ ಅಂತ ಹೇಳ್ತೀವಲ್ವ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ದೇರ್ ಈಸ್ ನಥಿಂಗ್ ಟು ವರಿ ಅಬೌಟ್. ದೇರ್ ಈಸ್ ನಥಿಂಗ್ ಟು ವರಿ ಅಬೌಟ್. ನಿಮ್ಮ ಸಹನೆಯನ್ನು ನಾನು ಮೆಚ್ಚುತ್ತೇನೆ. ಐ ಅಪ್ರಿಸಿಯೇಟ್ ಯುವರ್ ಪೇಷನ್ಸ್. ಐ ಅಪ್ರಿಸಿಯೇಟ್ ಯುವರ್ ಪೇಷನ್ಸ್. ಒಂದೊಂದು ಸಮಸ್ಯೆಯನ್ನು ಒಂದೊಂದಾಗಿ ಪರಿಹರಿಸೋಣ. ಲೆಟ್ಸ್ ಡೀಲ್ ವಿತ್ ಒನ್ ಪ್ರಾಬ್ಲಮ್ ಎಟ್ ಅ ಟೈಮ್. ಲೆಟ್ಸ್ ಡೀಲ್ ವಿತ್ ಒನ್ ಪ್ರಾಬ್ಲಮ್ ಎಟ್ ಅ ಟೈಮ್. ನಾವು ಖಂಡಿತವಾಗಿ ಪರಿಹಾರ ಕಂಡುಕೊಳ್ಳುತ್ತೇವೆ ಎಂಬ ವಿಶ್ವಾಸ ನನಗಿದೆ ಅಂತ ಹೇಳ್ತೀವಲ್ವ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಐ ಆಮ್ ಕಾನ್ಫಿಡೆಂಟ್ ವಿ ವಿಲ್ ಫೈಂಡ್ ಅ ಸಲ್ಯೂಷನ್. ಐ ಆಮ್ ಕಾನ್ಫಿಡೆಂಟ್ ವಿ ವಿಲ್ ಫೈಂಡ್ ಅ ಸಲ್ಯೂಷನ್. ಈ ಪರಿಸ್ಥಿತಿಗೆ ನಾನು ಸಿದ್ಧನಾಗಿರಲಿಲ್ಲ. ಐ ವಾಸಂಟ್ ಪ್ರಿಪೇರ್ಡ್ ಫಾರ್ ದಿಸ್ ಸಿಚುವೇಶನ್. ಐ ವಾಸಂಟ್ ಪ್ರಿಪೇರ್ಡ್ ಫಾರ್ ದಿಸ್ ಸಿಚುವೇಶನ್. ಐ ವಾಸಂಟ್ ಪ್ರಿಪೇರ್ಡ್ ಫಾರ್ ದಿಸ್ ಸಿಚುವೇಶನ್. ನಮ್ಮ ಸಮಯವನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳಬೇಕು. ವಿ ಶುಡ್ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಅವರ್ ಟೈಮ್. ವಿ ಶುಡ್ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಅವರ್ ಟೈಮ್. ಅದೇ ತಪ್ಪನ್ನು ಮತ್ತೆ ಮಾಡಬೇಕೆಂದು ನಾನು ಬಯಸುವುದಿಲ್ಲ. ಐ ಡೋಂಟ್ ವಾಂಟ್ ಟು ರಿಪೀಟ್ ದ ಸೇಮ್ ಮಿಸ್ಟೇಕ್.
ಐ ಡೋಂಟ್ ವಾಂಟ್ ಟು ರಿಪೀಟ್ ದ ಸೇಮ್ ಮಿಸ್ಟೇಕ್. ನೀವು ಪರಿಸ್ಥಿತಿಯನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀರಿ. ನೀವು ಸಿಚುವೇಶನನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀರಿ ಅಂತ ಹೇಳ್ತೀವಲ್ವಾ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಯು ಹ್ಯಾಂಡಲ್ಡ್ ದ ಸಿಚುವೇಶನ್ ವೆರಿ ವೆಲ್. ಯು ಹ್ಯಾಂಡಲ್ಡ್ ದ ಸಿಚುವೇಶನ್ ವೆರಿ ವೆಲ್. ನಿಮ್ಮ ಸಾಮರ್ಥ್ಯದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಐ ಹ್ಯಾವ್ ಕಂಪ್ಲೀಟ್ ಫೇತ್ ಇನ್ ಯುವರ್ ಎಬಿಲಿಟೀಸ್. ಐ ಹ್ಯಾವ್ ಕಂಪ್ಲೀಟ್ ಫೇತ್ ಇನ್ ಯುವರ್ ಎಬಿಲಿಟೀಸ್. ಕೆಲವೊಮ್ಮೆ ಮೌನವು ಮಾತುಗಳಿಗಿಂತ ಹೆಚ್ಚು ಹೇಳುತ್ತದೆ. ಸಮ್ಟೈಮ್ಸ್ ಸೈಲೆನ್ಸ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್. ಸಮ್ಟೈಮ್ಸ್ ಸೈಲೆನ್ಸ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್. ಸುಳ್ಳು ಹೇಳುವುದಕ್ಕಿಂತ ಪ್ರಾಮಾಣಿಕವಾಗಿರುವುದು ಉತ್ತಮ. ಇಟ್ಸ್ ಬೆಟರ್ ಟು ಬಿ ಆನೆಸ್ಟ್ ದೆನ್ ಟು ಲೈ. ಇಟ್ಸ್ ಬೆಟರ್ ಟು ಬಿ ಆನೆಸ್ಟ್ ದೆನ್ ಟು ಲೈ. ನಿರಂತರ ಪ್ರಯತ್ನದಿಂದ ಯಶಸ್ಸು ಬರುತ್ತದೆ. ಸಕ್ಸೆಸ್ ಕಮ್ಸ್ ಥ್ರೂ ಕನ್ಸಿಸ್ಟೆಂಟ್ ಎಫರ್ಟ್. ಸಕ್ಸೆಸ್ ಕಮ್ಸ್ ಥ್ರೂ ಕನ್ಸಿಸ್ಟೆಂಟ್ ಎಫರ್ಟ್. ನಾನು ಪ್ರತಿದಿನ ಹೊಸದಾಗಿ ಏನಾದರೂ ಕಲಿಯಲು ಪ್ರಯತ್ನಿಸುತ್ತೇನೆ. ಐ ಆಲ್ವೇಸ್ ಟ್ರೈ ಟು ಲರ್ನ್ ಸಮಥಿಂಗ್ ನ್ಯೂ ಎವ್ರಿ ಡೇ. ಐ ಆಲ್ವೇಸ್ ಟ್ರೈ ಟು ಲರ್ನ್ ಸಮಥಿಂಗ್ ನ್ಯೂ ಎವ್ರಿ ಡೇ. ಅನುಭವವೇ ಅತ್ಯುತ್ತಮ ಗುರು. ಎಕ್ಸ್ಪೀರಿಯನ್ಸ್ ಈಸ್ ದ ಬೆಸ್ಟ್ ಟೀಚರ್. ಎಕ್ಸ್ಪೀರಿಯನ್ಸ್ ಈಸ್ ದ ಬೆಸ್ಟ್ ಟೀಚರ್. ನಾವು ಜನರನ್ನು ಬೇಗನೆ ತೀರ್ಮಾನಿಸಬಾರದು. ವಿ ಶುಡಂಟ್ ಜಡ್ಜ್ ಪೀಪಲ್ ಟೂ ಕ್ವಿಕ್ಲಿ. ವಿ ಶುಡಂಟ್ ಜಡ್ಜ್ ಪೀಪಲ್ ಟೂ ಕ್ವಿಕ್ಲಿ. ಒತ್ತಡದ ಸಂದರ್ಭದಲ್ಲಿಯೂ ಶಾಂತವಾಗಿರುವುದು ಮುಖ್ಯ. ಇಟ್ಸ್ ಇಂಪಾರ್ಟೆಂಟ್ ಟು ಸ್ಟೇ ಕಾಮ್ ಅಂಡರ್ ಪ್ರೆಷರ್. ಇಟ್ಸ್ ಇಂಪಾರ್ಟೆಂಟ್ ಟು ಸ್ಟೇ ಕಾಮ್ ಅಂಡರ್ ಪ್ರೆಷರ್. ಪ್ರತಿಯೊಂದು ಸವಾಲು ನಮಗೆ ಅಮೂಲ್ಯವಾದ ಪಾಠವನ್ನು ಕಲಿಸುತ್ತದೆ. ಪ್ರತಿಯೊಂದು ಸವಾಲು ನಮಗೆ ಅಮೂಲ್ಯವಾದ ಪಾಠವನ್ನು ಕಲಿಸುತ್ತದೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಎವ್ರಿ ಚಾಲೆಂಜ್ ಟೀಚಸ್ ಅಸ್ ಸಮಥಿಂಗ್ ವ್ಯಾಲ್ಯೂಬಲ್. ಎವ್ರಿ ಚಾಲೆಂಜ್ ಟೀಚಸ್ ಅಸ್ ಸಮಥಿಂಗ್ ವ್ಯಾಲ್ಯೂಬಲ್. ನಿರಂತರ ಸುಧಾರಣೆಯಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನೆ. ಐ ಬಿಲೀವ್ ಇನ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಐ ಬಿಲೀವ್ ಇನ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಖಂಡಿತ ಫಲ ಸಿಗುತ್ತದೆ. ಯುವರ್ ಹಾರ್ಡ್ ವರ್ಕ್ ವಿಲ್ ಡೆಫಿನೆಟ್ಲಿ ಪೇ ಆಫ್. ಯುವರ್ ಹಾರ್ಡ್ ವರ್ಕ್ ವಿಲ್ ಡೆಫಿನೆಟ್ಲಿ ಪೇ ಆಫ್. ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ನೀವು ಎಷ್ಟು ಹೆಚ್ಚು ಅಭ್ಯಾಸ ಮಾಡುತ್ತೀರೋ ಅಷ್ಟು ಉತ್ತಮವಾಗುತ್ತೀರಿ. ದ ಮೋರ್ ಯು ಪ್ರಾಕ್ಟೀಸ್ ದ ಬೆಟರ್ ಯು ಬಿಕಮ್. ದ ಮೋರ್ ಯು ಪ್ರಾಕ್ಟೀಸ್ ದ ಬೆಟರ್ ಯು ಬಿಕಮ್. ಇಂಗ್ಲಿಷ್ ಕಲಿಯಲು ತಾಳ್ಮೆ ಮತ್ತು ನಿರಂತರತೆ ಅಗತ್ಯ. ಲರ್ನಿಂಗ್ ಇಂಗ್ಲಿಷ್ ರಿಕ್ವೈರ್ಸ್ ಪೇಷನ್ಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಲರ್ನಿಂಗ್ ಇಂಗ್ಲಿಷ್ ರಿಕ್ವೈರ್ಸ್ ಪೇಷನ್ಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ನಿಮ್ಮ ಮೇಲಿನ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ನೆವರ್ ಸ್ಟಾಪ್ ಬಿಲೀವಿಂಗ್ ಇನ್ ಯುವರ್ ಸೆಲ್ಫ್. ನೆವರ್ ಸ್ಟಾಪ್ ಬಿಲೀವಿಂಗ್ ಇನ್ ಯುವರ್ ಸೆಲ್ಫ್. ಪ್ರತಿದಿನ ಸಣ್ಣ ಸುಧಾರಣೆಗಳು ದೊಡ್ಡ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತವೆ. ಸ್ಮಾಲ್ ಇಂಪ್ರೂವ್ಮೆಂಟ್ಸ್ ಎವ್ರಿ ಡೇ ಲೀಡ್ ಟು ಬಿಗ್ ಸಕ್ಸೆಸ್. ಸ್ಮಾಲ್ ಇಂಪ್ರೂವ್ಮೆಂಟ್ಸ್ ಎವ್ರಿ ಡೇ ಲೀಡ್ ಟು ಬಿಗ್ ಸಕ್ಸೆಸ್. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ಇಂಗ್ಲಿಷ್ ಗ್ರಾಮರ್, ಟೆನ್ಸಸ್, ವೆಕ್ಯಾಬುಲರಿ, ಡೈಲಿ ಯೂಸ್ ಸೆಂಟೆನ್ಸಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕುರಿತ ಹೊಸ ವಿಡಿಯೋಸ್ ನಿಮಗೆ ಮೊದಲು ಸಿಗುತ್ತವೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.